ಸರ್, ನಿನ್ನೆ ಏನು ಒಂದು ಮಹತ್ವಾಕಾಂಕ್ಷಿ SIR ಒಂದು ಸಭೆಯನ್ನ ಅಥವಾ ಒಂದು ತರಬೇತಿ ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಸೀಲ್ದಾರ್ ಸಾಹೇಬ್ರವರು ಹಮ್ಮಿಕೊಂಡಿದ್ರು. ಅದು ಒಂದು ತರಬೇತಿ ಕಾರ್ಯಕ್ರಮ ಆಗಿತ್ತು. ಅದು ಪ್ರಥಮ ತರಬೇತಿ ಕಾರ್ಯಕ್ರಮ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಗಿತ್ತು. ಸೊ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ವಿಷಯವನ್ನ ಹೇಳಿದ ನಂತರ ನಮಗೆ ಒಂದೆರಡು ಸಂಶಯಗಳಿದ್ದು ಆ ಸಂಶಯಗಳನ್ನ ಎದ್ದು ನಿಂತು ಕೇಳಲಿಕ್ಕೆ ನಿಂತಾಗ ಕೇಳ್ಕೊಳ್ತಕ್ಕಂಥ ವ್ಯವಧಾನವಿಲ್ಲದೆ ನಮ್ಮ ಪ್ರಶ್ನೆಯನ್ನು ಪೂರ್ಣವಾಗಿ ಕೇಳಿಕೊಳ್ಳದೇನೆ ಏನೋ ಅತ್ಯಂತ ದುರ್ನಡತೆಯಿಂದ ದುರ್ವರ್ತನೆಯಿಂದ ನಮ್ಮ ಜೊತೆಗೆ ವರ್ತಿಸಿದ್ದಾರೆ. ಏಕವಚನದಿಂದ ನಮಗೆ ಬೈದು ಏನಪ್ಪಾ ಅಂತ ಹೇಳಿದ್ರೆ ಸಭೆಯಿಂದ ಗೆಟ್ ಔಟ್ ಅಂತ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಗೆಟ್ ಔಟ್ ಅನ್ಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ನಮಗೆ ಸಭೆಗಾದ್ರೂ ಯಾಕೆ ಕರೆಸಬೇಕಾಗಿತ್ತು? ನಾವು ದಿನದ ಏನು 24x7 SIR ಬಗ್ಗೆ ಅಷ್ಟೇ ಅಲ್ಲ, ಏನಪ್ಪಾ ಅಂತ ಹೇಳಿದ್ರೆ ಕಳೆದ 17 ವರ್ಷಗಳಿಂದ ಬೇರೆ ಯಾವ ತಾಲೂಕಿನಲ್ಲೂ ಕೂಡ ಚುನಾವಣೆ ಬಂದಾಗ ಸೆಕ್ಟರ್ ಆಫೀಸರ್ ಅಂತ ಹೇಳಿ ಕೆಲಸ ಮಾಡೋದಲ್ಲ. ನಾವು ಖಾನಾಪುರ ತಾಲೂಕಿನಲ್ಲಿ ಆ ಕೆಲಸಗಳನ್ನ ಮಾಡಿಕೊಡ್ತೀವಿ ಸರ್. ನಾವು ಈಗಲೂ ಕೂಡ ಏನಪ್ಪಾ ಅಂತಂದ್ರೆ SIR ಬಗ್ಗೆ ನಾವು 24x7 ಕೆಲಸ ಮಾಡೋಕೆ ಶತಸಿದ್ಧರಿದ್ದೇವೆ. ಚಾಚು ತಪ್ಪದೆ ಈಗಾಗಲೇನು ಕೂಡ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗಳ ಮೂಲಕ ಅದರ ಬಗ್ಗೆ ಏನಪ್ಪಾ ಅಂತಂದ್ರೆ ಏನೋ ಪ್ರಚಾರವನ್ನ ಪಡಿಸ್ತಾ ಇದ್ದೇವೆ. ನಮ್ಮ SWM ಯೂನಿಟ್ ಗಾಡಿ ಮೂಲಕ ಆಗ್ಲಿ, ಡಂಗೂರು ಸಾರಿಸೋದ್ರ ಮೂಲಕ ಈ ಎಲ್ಲ ಕೆಲಸಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಸಂಶಯಗಳನ್ನ ಎದ್ದು ನಿಂತು ಕೇಳುವಾಗ ಕೇಳಿಸಿಕೊಳ್ಳದೆ ಇರತಕ್ಕಂಥ ವ್ಯವಧಾನವನ್ನು ಇರದೇ ಇರತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಏಕವಚನದಿಂದ ಮತ್ತು ಅತ್ಯಂತ ಅವಾಚ್ಯ ಶಬ್ದಗಳಿಂದ ಗೆಟ್ ಔಟ್ ಫ್ರಮ್ ದಿಸ್ ಏನೋ ಟ್ರೈನಿಂಗ್ ಸೆಷನ್ ಅಂತನ್ನುವಂತ ಮಾತನ್ನ ಹೇಳಿ ಹೊರಗೆ ಹಾಕಿದ ನಂತರವೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಹೊರಗೆ ಬಂದು ನಮ್ಮ PDO ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ವಿಡಿಯೋ ಕ್ಲಿಪ್ಗಳನ್ನ ತಾವು ನೋಡಬಹುದು. ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಬ್ಬ ಸರ್ಕಾರಿ ನೌಕರಸ್ಥರ ಮೇಲೆ ಏನು ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ಬೇಕಾಗ್ತಪ್ಪ ಅಂತ ಹೇಳಿದ್ರೆ ಆ ರೀತಿಯಾಗಿ ಹಲ್ಲೆ ಮಾಡಕ್ ಬಂದ್ರೆ ನಾವು ಇನ್ನೇನ್ ಮಾಡುದು? ಹೀಗಾಗಿ ನಾವು ನಮ್ದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಖಂಡಿತ ಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಈಗ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಮ್ಮೋರ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಿಂದ ಅಷ್ಟೇ ಕಳಿಸಿದ್ರಪ್ಪ ಮತ್ತೊಂದು ತಾಲೂಕಿಗೆ ಹೋಗಿ ಅದೇ ಹಂಗೆ ಮಾಡಿದ್ರೆ ಟಾರ್ಗೆಟ್ ಮಾಡಿದ್ರೆ ಯಾಕೆ? ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಜಿಲ್ಲೆಯಿಂದಲೇ ಏನಪ್ಪಾ ಅಂತಂದ್ರೆ ಅವರು ವರ್ಗಾವಣೆ ಆಗ್ಬೇಕು. ಇಲ್ಲ ಅಂತಂದ್ರೆ ಅವ್ರನ್ನ ತಕ್ಷಣವೇ ಏನಪ್ಪಾ ಅಂತಂದ್ರೆ ಅಮಾನತು ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಒತ್ತುವರಿನಿಂದ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್. ನನ್ನ ಹೆಸರು ಬಾಲರಾಜ್ ಭಜಂತ್ರಿ ಅಂತ ಹೇಳಿ ಸರ್. ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಮತ್ತು ಸರ್ಕಾರಿ ನೌಕರರ ಸಂಘದ ನಾನು ಡೈರೆಕ್ಟರ್ ಆಗಿದ್ದೇನೆ ಸರ್, ಸದಸ್ಯನಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಖಾನಾಪುರ ತಾಲೂಕಿನಲ್ಲಿ ತಹಶೀಲ್ದಾರ್ ಅವರು ದುಂಡಪ್ಪ ಕೋಮಾರ್ ಅವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳನ್ನು ಬೈದಿದ್ದು, ದುರ್ವರ್ತನೆಯನ್ನು ತೋರಿದ್ದು, ಇದೆಲ್ಲ ಕೂಡ ನಿನ್ನೆಯಿಂದ ತಾವೆಲ್ಲ ನಮ್ಮ ಮಾಧ್ಯಮ ಮಿತ್ರರೆಲ್ಲ ತಾವೆಲ್ಲ ಕೂಡ ಪ್ರಸಾರ ಮಾಡಿರಿ. ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿನ್ನೆ ಅವರು ಏನದ ದುರ್ವರ್ತನೆ ತೋರಿದ್ದಾರೆ ಅದನ್ನು ನಾವು ಖಂಡಿಸಿ ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತಿನ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಅದ್ರ ಜೊತೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ, ನಮ್ಮ ನಿನ್ನೆ ನಡೆದಂಥ SIR ಸಭೆಯಲ್ಲಿ ಎಲ್ಲವೂ ಕೂಡ ಸಭೆಯಲ್ಲಿ ವಿವರಣೆ ನೀಡುವಾಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿ ಕೆಲವೊಂದಿರುವಂಥ ಸಂಶಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಹೋದಾಗ ಅವರು ಖಂಡಿತವಾಗಿ ಸ್ವಂಟದ ಕೆಳಗಿನ ಭಾಷೆಯನ್ನು ಬಳಸಿ ಅವಾಚ್ಯವಾಗಿ ನಮ್ಮ PDOಗಳಿಗೆ ನಿಂದನೆ ಮಾಡಿದ್ದಾರೆ. ಇದನ್ನು ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಮ್ಮ B ಗ್ರೇಡ್ ಸಂಘ ಇದೆ, ನಾವು ಅದನ್ನು ಖಂಡನೆ ಮಾಡ್ತೀವಿ. ಯಾರವರು ಈ ರೀತಿ ದುರ್ವರ್ತನೆ ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಶಿಕ್ಷೆ ಆಗಬೇಕು. ಶಿಕ್ಷೆ ಅಂದ್ರೆ ಯಾವ ರೀತಿ ಶಿಕ್ಷೆಪ್ಪ ಅಂದ್ರೆ, ಒಂದು ಅವರು ಈ ತಾಲೂಕಿನಿಂದ ವರ್ಗಾವಣೆ ಆಗಬೇಕು, ಇಲ್ಲ ಅಂದ್ರೆ ಅವರಿಗೆ ಅಮಾನತ್ ಮಾಡಬೇಕು. ಇರುವುದು ಎರಡೇ ಬೇಡಿಕೆ. ಈ ಎರಡೂ ಬೇಡಿಕೆ ನಾವು ಸೋಮವಾರ ಒಳಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದ್ರೆ, ಸೋಮವಾರ ಒಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾವು ಮಂಗಳವಾರದಿಂದ ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಾವು ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಮಾನ್ಯರಲ್ಲಿ ನಮ್ಮ ವಿನಂತಿ ಏನಪ್ಪಾ ಅಂದ್ರೆ, ಯಾರು ಈ ರೀತಿ ನಮ್ಮ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಇದು ಈ ಘಟನೆ ಇನ್ನೊಮ್ಮೆ ಮರುಕಳಿಸದಂತೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅಮಾನತ್ ಆಗಬೇಕು. ಎರಡೇ ಆಪ್ಷನ್. ಇದನ್ನು ಬಿಟ್ಟು ನೀವು ಬೇರೆದು ಏನೋ ಮಾಡ್ತೀರಿ, ನಮಗೆ ಆ ಬೇಷರ ಕ್ಷಮಾಪಣೆ ಅವ್ರದ್ದು ಏನೂ ಬೇಡ. ನಮ್ಗೆ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ನಮ್ಮ PDOಗಳು ತಯಾರಿಲ್ಲ, ನಾವು ಯಾರು ಕೆಲಸ ಮಾಡೋಕ್ಕೆ ತಯಾರಿಲ್ಲ. ದಯವಿಟ್ಟು ಅವರನ್ನ ನಮ್ಮ ತಾಲೂಕಿನಿಂದ ಹೊರಹಾಕಿ ನಮ್ಮೆಲ್ಲ ಪಂಚಾಯತಿಯಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡುವಂಥದ್ದು, ತಾಲೂಕಿನಲ್ಲಿ ಒಳ್ಳೆಯ ವಾತಾವರಣ ಕೆಲಸ ಮಾಡುವಂಥದ್ದು ನಾವು ಆಗಬೇಕಂತ ಈ ಮೂಲಕ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು ಉಸ್ಮಾನ್ ಅದಾಪ ಅಂತ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ B ಗ್ರೇಡ್ ಸಂಘದ ಜಿಲ್ಲಾ ಅಧ್ಯಕ್ಷರು. ಮತ್ತು ಇನ್ನೊಂದು ಇದೇ ಮೊದಲಲ್ಲ, ಅವರು ಇದೇ ರೀತಿ ಮಹಿಳಾ PDOಗಳ ಮೇಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ
ತುಂಬಿದ ಸಭೆಯಲ್ಲಿ ಅಳುವಂತೆ ಮಾಡಿದ್ದಾರೆ, ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ. ಸೊ ಇದು ಮೊದಲನೇ ಘಟನೆ ಅಲ್ಲ, ಇಂಥವು 5 ರಿಂದ 6 ಘಟನೆಗಳಾಗಿದ್ದಾವೆ. ಬಟ್ ಆ ಘಟನೆಗಳು ಯಾವ ಕೂಡ ಬೆಳಕಿಗೆ ಬಂದಿಲ್ಲ. ಸೊ ಇವತ್ತು ಈ ಬೆಳಕಿಗೆ ಬಂದಿದೆ, ಅವ್ರ ಮೇಲೆ ಕಡ್ಡಾಯವಾಗಿ ಅದಕ್ಕೆ ಕ್ರಮ ಆಗ್ಬೇಕಂತ ನಾನು ತಮ್ಮ ಮೂಲಕ ನಾನು ವಿನಂತಿಸಿಕೊಳ್ತೇನೆ.